ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ಟ್ರಿಪ್ಗೆ ಟಿ ಟಿ ಪೂಜೆ ಮಾಡಿದ್ವಿ. ಇವತ್ತು ಅದೇ ವಿಡಿಯೋಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಟಿ ಟಿ ಪೂಜೆ ಎಲ್ಲ ಮುಗಿಸಿ ಟ್ರಿಪ್ಗೆ ಹೊರಟಿದ್ದು ಆಲ್ಮೋಸ್ಟ್ ಎಷ್ಟಾಗಿತ್ತು ಅಂದರೆ 9:30 ಕರೆಕ್ಟಾಗಿ ಹೊರಟ್ವಿ ಅಂದ್ಕೊಳ್ತೀನಿ. ಆ್ಯಂಡ್ ಬನ್ನೂರಲ್ಲಿ ಹೋಗಿ ಐಶು, ಗುರು, ಅಪ್ಪ ಅಮ್ಮ ಎಲ್ಲರನ್ನೂ ಪಿಕ್ ಮಾಡ್ಕೊಂಡು ನಾವು ಮತ್ತೆ ಎಲ್ಲೋದ್ವಿ, ಹೋಗ್ತಾ ಇದ್ವಿ. ಅಲ್ಲೇ ಹಾಸನದು ನಾರ್ಮಲ್ ಟೋಲಲ್ಲಿ ನಿಲ್ಲಿಸಿ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಇವಾಗ ಟೈಮ್ 1 ಆಗಿದೆ. ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ದೀವಿ. ಮಧ್ಯರಾತ್ರಿ 1 ಗಂಟೆ. ನಮ್ಮ ಮಮ್ಮಿ ನಮ್ಮ ಡ್ಯಾಡಿಯವರು ಆಂಟಿ ಅವ್ರು ಕುಡಿ ಕನು ಮಲ್ಗವನೆ. ಇದು ನಾವು ಇನ್ನೆಲ್ಲೂ ಕಂಟಿನ್ಯೂ ಮಾಡಲಿಲ್ಲ. ಫಸ್ಟ್ ಹೋಗಿದ್ದು ಹೊರನಾಡ ಸ್ನಾನ ಮಾಡಿಸ್ಕೊಂಡು ನಮ್ಮ ಅಣ್ಣಂಗೆ ಪಂಚೆ ಹಾಕೊಳಕ್ಕೆ ಬರದೆ ನಾವು ಅಪ್ಪಂಗೆಲ್ಲ ಹಾಕ್ಸ್ಕೊಳ್ತಾ ಇದ್ದ. ಇವಾಗ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ, ರೆಡಿಯಾಗಿ ಹೋಗ್ತಿದ್ವಿ. ಅಯ್ಯ ದೇವಸ್ಥಾನಕ್ಕೆ ಹೋಗಿ ಫೋನ್ ಮಾಡಿ ಅಂದ್ರು, ಈಗ ತೆಗಿತಾರೆ ಬನ್ನಿ ಹೋಗೋದ. ಇವಾಗ ಸ್ನಾನ ಆಗಿ ರೆಡಿ ಆಗಿದ್ದೀವಿ. ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗ್ತಾ ಇದ್ದಾರೆ ಹೊರನಾಡಲ್ಲಿ. ಇದಾದಮೇಲೆ ನೆಕ್ಸ್ಟು ಶೃಂಗೇರಿಗೆ ಹೋಗಿ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಮಾಡಿಸ್ಬಿಟ್ಟು ನೆಕ್ಸ್ಟ್ ಬೇರೆ ಕಡೆ ಹೋಗ್ತೀವಿ. ಅನ್ನಪೂರ್ಣೇಶ್ವರಿ. ಅಲ್ಲೇ ಗಿಡಗಳೆಲ್ಲ ಚೆನ್ನಾಗಿ ಅನಿಸ್ತಾ ಇತ್ತು, ಅದಕ್ಕೆ ಇದು ಬಂದು ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಅಲ್ಲೆಲ್ಲ ಒಂಥರ ಒಂದೊಂದು ಟೆಂಪಲಲ್ಲಿ ಒಂದೊಂದು ಥರ ವೆದರು ತುಂಬ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ಹೊರನಾಡಲ್ಲಿ ಇವಾಗಲೂ ಹಿಮ ಬೀಳ್ತಾ ಇದೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಕ್ಲೈಮೇಟ್ ಎಲ್ಲ ನಾವು ಸೆಕೆ ಇರುತ್ತೆ ಅಂತ ಅಂದ್ಕೊಂಡು ಬಂದ್ವಿ, ಆದರೆ ಇಲ್ಲಿ ನೋಡಿದ್ರೆ ಫುಲ್ ಅಪೋಸಿಟ್, ಫುಲ್ ಚಳಿ ಇದೆ. ಇವಾಗ ಟೈಮ್ ಬಂದು 6:50 ಆಗಿರ್ಬೋದು, ಯಾರೂ ಜಾಸ್ತಿ ಜನ ಇಲ್ಲ. ನೆಕ್ಸ್ಟು ಹೊರನಾಡು ಮುಗಿಸ್ಕೊಂಡು ನೆಕ್ಸ್ಟ್ ಕಳಶ ವಿಸಿಟ್ ಮಾಡಿದ್ವಿ. ಅದು ಮುಗಿಸ್ಕೊಂಡು ಸೀದಾ ಶೃಂಗೇರಿಗೆ ಹೋದ್ವಿ. ಶೃಂಗೇರಿಗೆ ಹೋಗೋಷ್ಟರಲ್ಲಿ ಫುಲ್ಲು ಬಿಸಿಲು ಬಂದುಬಿಟ್ಟಿತ್ತು, ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿಲು. ಅಲ್ಲೂ ಬೇಗ ಅಕ್ಷರಾಭ್ಯಾಸಕ್ಕೆ ಟಿಕೆಟ್ ಎಲ್ಲ ತೊಗೊಂಡು ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಕೂತ್ಕೊಂಡ್ವಿ. ಫುಲ್ ಜನ ಏನು ಅಷ್ಟೊಂದು ಇರಲಿಲ್ಲ, ಆದರೆ ಬಿಸಿಲು ಮಾತ್ರ ತುಂಬ ಇತ್ತು. ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಶೃಂಗೇರಿಗೆ ಹೋಗಿದ್ದು, ನನಗಂತೂ ಫುಲ್ ಖುಷಿ ಆಯಿತು. ನೆರಳಿದಾಗ ಹೋಗಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಆನೆಗಳೆಲ್ಲ ಇತ್ತು, ಇದು ನೋಡಿ ತುಂಬ ಖುಷಿಪಟ್ಟ. ಅನ್ಕೋಬೋದು ಕರೆಕ್ಟಾಗಿ ಫುಲ್ ವೀಡಿಯೋ ಕರೆಕ್ಟಾಗಿ ಮಾಡಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದಾರೆ ಅಂತ. ನನ್ನಲ್ಲಿ ಫುಲ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಒಂದು ಟೈಮ್ ವಾಮಿಟ್ ಮಾಡಿ ಸುಸ್ತು ಅನಿಸ್ತಾ ಇತ್ತು, ಇನ್ನೊಂದು ಟೈಮು ಮರ್ತೋಗಿತ್ತು, ಇನ್ನೊಂದ್ಸಲಿ ಮಕ್ಕಳು ಹಿಂಸೆ ಕೊಡ್ತಾಯಿದ್ರು. ಯಾವಾಗ ನೆನಪಾಯಿತು ಅಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಆ್ಯಂಡ್ ಅಕ್ಷರಾಭ್ಯಾಸಕ್ಕೆ ಎವ್ರಿ 15 ಮಿನಿಟ್ಸ್ ಒಂದೊಂದು ಬ್ಯಾಚ್ ಇರುತ್ತೆ. 500 ಟಿಕೆಟ್ ತೊಗೊಳ್ತಾರೆ. ಅಲ್ಲಿ ಟಿಕೆಟ್ ತೊಗೊಂಡು ಕೂತ್ಕೊಂಡ್ರೆ ಸ್ಟಾರ್ಟ್ ಮಾಡಿ ಮಂತ್ರ ಎಲ್ಲ ಹೇಳಿ ಅಕ್ಷರಾಭ್ಯಾಸ ಮಾಡಿಸಿ ಪ್ರಸಾದ ಕೊಡ್ತಾರೆ. ಅದಾದಮೇಲೆ ದರ್ಶನಕ್ಕೆ ಹೋಗಿ ನಾವು ಶೃಂಗೇರಿಯಲ್ಲಿ ಮೋಸ್ಟ್ಲಿ ಊಟ ಮಾಡಿದ್ವಿ ಅನ್ಕೋತೀನಿ. ದರ್ಶನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೊರಟ್ವಿ. ನೆಕ್ಸ್ಟು ಮತ್ತೆ ಹೇಳಿಕೊಟ್ಟು ಬನ್ಸಿ, ಹೇಳಿ ಬನ್ಸಿ. ಅಲ್ಲಿ ಬರ್ಸು ನೋಡು ನೀವು. ತಟ್ಟೆ ಕೆಳಗಡೆ ಇಡಿ, ಸ್ಲೇಟು ಬಡವ ತಗೊಳ್ಳಿ. ತಟ್ಟೆಗೆ ಯಾರು ಕಾಲು ತಾಕಿಸ್ಬಾರ್ದು, ಮುಂದೆ ಇಟ್ಕೊಳ್ಳಿ. ಸ್ಲೇಟು ಬಡವ ತಗೊಳ್ಳಿ.
ಸ್ಲೇಟಿನಲ್ಲಿ ಶ್ರೀ ಗಣೇಶಾಯ ನಮಃ ಬರೆಸಿ. ಶ್ರೀ ಗಣೇಶಾಯ ನಮಃ ಸ್ಲೇಟಿನಲ್ಲಿ ಬರೆಸಿ. ನೀರು ಬರ್ತಾ ಇಲ್ಲ, ನಾನೇ ಕುಡ್ಸೋದ ಅನ್ಕಂದೆ. ಶೃಂಗೇರಿ ಆದಮೇಲೆ ನಾವು ಕೊಲ್ಲೂರು ಮೂಕಾಂಬಿಕಾ ನೋಡ್ಕೊಂಡು ಅದಾದಮೇಲೆ ಸಿಗಂದೂರು ಚೌಡೇಶ್ವರಿ ಮುಗಿಸ್ಕೊಂಡು ನೈಟೇ ಧರ್ಮಸ್ಥಳಕ್ಕೆ ಬಂದ್ವಿ. ಆಲ್ಮೋಸ್ಟ್ 1:10 ಆಗಿತ್ತು. ಧರ್ಮಸ್ಥಳದಲ್ಲಿ ಆಲ್ರೆಡಿ ರೂಮ್ ಬುಕ್ ಆಗಿತ್ತಲ್ಲ, ಧರ್ಮಸ್ಥಳ ಮುರುಡೇಶ್ವರಕ್ಕೆ ಬಂದ್ವಿ. ಮುರುಡೇಶ್ವರದಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲೇ ಸ್ಟೇ ಆಗಿ ಮಾರ್ನಿಂಗ್ ಬೇಗ ಎದ್ದು ಆಟ ಆಡೋಣ ಅಂತ ಬೀಚ್ ಹತ್ರ ಬಂದ್ವಿ. ನಾವಂತೂ ಫುಲ್ ಎಕ್ಸೈಟ್ ಆಗಿದ್ವಿ ಬೀಚಲ್ಲಿ ಆಟ ಆಡೋದಕ್ಕೆ. ಆ್ಯಂಡ್ ನನ್ನ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ರು. 3 ಜನನೂ ಸ್ವಲ್ಪನೂ ಕ್ರ್ಯಾಂಕಿ ಆಗಲಿಲ್ಲ, ಏನೂ ತೊಂದರೆ ಕೊಡಲಿಲ್ಲ. ಆ್ಯಂಡ್ ಅವರು ಆರಾಮಾಗಿ ಆಟ ಆಡ್ಕೊಂಡಿದ್ರು. ಅದರಿಂದ ನಮಗೆ ಟ್ರಿಪ್ ಎಂಜಾಯ್ ಮಾಡೋದಕ್ಕೆ ಇನ್ನೂ ಈಸಿ ಆಯಿತು. ಆ್ಯಂಡ್ ನೀರು ಅಷ್ಟೇ, ಯಾರು ಜಾಸ್ತಿ ಮಾರ್ನಿಂಗ್ ಇಲ್ಲದೆ ಇರೋದಕ್ಕೆ ಮುರುಡೇಶ್ವರದಲ್ಲಂತೂ ಒಳ್ಳೆ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಮುರುಡೇಶ್ವರದ ಹತ್ರ ಇದ್ವಿ, ಫುಲ್ ಖುಷಿ ಬೀಚ್. ಆ್ಯಂಡ್ ಯಾರೋ ಆಟ ಆಡೋಕ್ಕೆ ಬರ್ತಾಯಿಲ್ಲ ಇವರು, ನಾವಂತೂ ಬಿಡೋದಿಲ್ಲ. ವೀಡಿಯೋ ಎಲ್ಲ ಮಾಡಿಕೊಂಡು ಆಟ ಆಡ್ಕೊಂಡು ಸ್ನಾನ ಮಾಡ್ಕೋಬೇಕು. ಫುಲ್ ಚೆಂದ ಇದೆ. ಆಗ ಅಂತೂ ಕೇಳಲ್ಲ, ಆಟ ಆಡ್ತೀನಿ ಅಂತಲೇ ನಮಗೆ ಭಯ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ರೇಖಕ್ಕ ಆ್ಯಂಡ್ ರಿಯಾಲಿ ಫೋಟೋ ತಗೋತಾ ಇದ್ದಾರೆ. ದೇವಸ್ಥಾನ ವ್ಯೂ ಅಂತೂ ಮಸ್ತಿದೆ, ಬೋಟ್ಸ್ ಎಲ್ಲ ಇದೆ. ಆ್ಯಂಡ್ ಮಾರ್ನಿಂಗ್ ಅಲ್ವಾ, ಜನ ಅಷ್ಟಿಲ್ಲ, ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ವಾಟರ್ ಸ್ವಲ್ಪ ಕ್ಲೀನ್ ಇರುತ್ತೆ. ಈವ್ನಿಂಗ್ ಹೋಗ್ತಾ ವಾಟರ್ ಎಲ್ಲ ಹಾಳಾಗಿಬಿಡುತ್ತೆ. ಅಲೆಗಳ ಸೌಂಡು ಕೇಳಿಸ್ಕೊಳ್ಳಿ ನೀವು. ನೇಚರ್ ಮುಂದೆ ಏನು ಆರ್ಟಿಫಿಷಿಯಲ್ ಬಂದರೂ ಅದು ವೇಸ್ಟ್ ಅಂತ ನಾನು ಹೇಳ್ತೀನಿ. ನಾನು ಜಾಸ್ತಿ ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ ಎಲ್ಲ ಕಡೆ, ಏನಕ್ಕಂದರೆ ಈ ಮಕ್ಕಳನ್ನ ಕಂಟ್ರೋಲ್ ಮಾಡ್ಕೊಂಡು ನಾವು ಹೋಗಿ ಬರೋದೇ ಆಗುತ್ತೆ. ಇನ್ನು ವೀಡಿಯೋ ಎಲ್ಲಿ ಮಾಡ್ಕೊಳಕ್ಕಾಗುತ್ತೆ. ಅಂತೂ ಫುಲ್ ಆಟನೋ ಆಟ. ಮುಖ ತೊಳಿತಾವನಂತೆ. ಎದಿ ಆಲ್ ಅದ್ರದ್ದೊಂದು ಫೋಟೋ ತೆಗಿತೀನಿ. ಸಾಕಾ? ಇದ್ಯಾಕೆ ಸೈಲೆಂಟ್ ಆಗ್ಬಿಟ್ರೆ? ಹಾಂ,
ಸ್ನಾನ ಎಲ್ಲ ಆದಮೇಲೆ ನಾವು ಆಟ ಎಲ್ಲ ಚೆನ್ನಾಗಿ ಆಡ್ಕೊಂಡು ಕರ್ಕೊಂಡು ಬೈಸ್ಕೊಂಡು ಎಲ್ಲ ಆದಮೇಲೆ ಸ್ನಾನ ಮಾಡ್ಕೊಂಡು ಟೆಂಪಲ್ಗೆ ಹೋದ್ವಿ. ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 10 ಆಗಿತ್ತು. ಫುಲ್ ಬಿಸಿಲು ಬೇರೆ ಬಂದಿತ್ತು. ಹೊರನಾಡು ಬಿಟ್ಟರೆ ಇನ್ನೆಲ್ಲ ಕಡೆ ಬಿಸಿಲು ಸೆಕೆನೇ ಇತ್ತು. ಆ್ಯಂಡ್ ದರ್ಶನ ಬೇಗ ಬೇಗ ಮಾಡ್ಕೊಂಡು ನೆಕ್ಸ್ಟ್ ಟೆಂಪಲ್ಗೆ ಹೋಗ್ಬೇಕಂತ ಹೊರಟ್ವಿ. ಅಲ್ಲೇ ನೆಕ್ಸ್ಟ್ ಹೋಗ್ಬೇಕಿದ್ರೆ ಅಲ್ಲೇ ಇನ್ನೊಂದು ಕಡೆ ವ್ಯೂ ಪಾಯಿಂಟ್ ಇತ್ತು, ಅಲ್ಲೂ ನಿಲ್ಲಿಸಿದ್ರು. ಇಲ್ಲಂತೂ ಫುಲ್ಲು ವಾಟರ್ ಕ್ಲಿಯರಾಗಿತ್ತು. ಆ್ಯಂಡ್ ಕಾಲಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಸುಡ್ತಾಯಿತ್ತು. ಆದರೆ ತುಂಬ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ನಾವೆಲ್ಲ ಕಲ್ ಮೇಲೆಲ್ಲ ಹೋಗಿ ಅಲ್ಲೂ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಯಾವ ಕಡೆಗೆ ಹೋದ್ರೂ ಬರೀ ಬೀಚೇ ಇದೆ. ಆ ಸೈಡಂತೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿರೋರಂತೂ ಬೇಜಾರಾದರೆ ಬೀಚ್ಗೆ ಹೋಗ್ಬೋದು. ನನಗೂ ತುಂಬ ಇಷ್ಟ. ಅದು ಮುಗಿಸ್ಕೊಂಡು ನಾವು ಗಣೇಶ ಟೆಂಪಲ್ಗೆ ಬಂದ್ವಿ ಅನಿಸುತ್ತೆ. ಗಣೇಶ ಟೆಂಪಲಲ್ಲಿ ಊಟ ಮಾಡಿದ್ವಿ, ಆನೆ ಗಣಪತಿ ಅಂತ. ಆ್ಯಂಡ್ ಅದು ಕೂಡ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಊಟನೂ ಚೆನ್ನಾಗಿತ್ತು. ನೋಡಿ ನನ್ನ ಮಗ ಮುಂದೆ ಏನು ಮಾಡ್ತಾನೆ, ಊಟ ಎಷ್ಟು ಇಷ್ಟ ಆಗಿಬಿಟ್ಟಿರುತ್ತೆ ಅವನಿಗೆ ಅಂತ. ಆ್ಯಂಡ್ ಬಿಸಿಲಿತ್ತಲ್ಲ, ನಾವು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ದರ್ಶನ ಮಾಡ್ಕೊಂಡು ದೇವ್ರಿಗೆ ಕ್ಯೂ ನಿಂತ್ಕೊಂಡು ದರ್ಶನ ಮಾಡಿ ಊಟಕ್ಕೆ ಹೋದ್ವಿ. ಆನೆಗುಡ್ಡ ಗಣಪತಿ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ ಉಡುಪಿಲಂತೂ ಶಾಪಿಂಗ್ ಮಾಡೋದಕ್ಕೆ ತುಂಬ ಒಳ್ಳೆ ಪ್ಲೇಸ್. ಆ್ಯಂಡ್ ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದಲ್ಲದೆ ನಾವು 2-3 ದೇವಸ್ಥಾನ ಕರ್ಕೊಂಡು ಹೋಗಿದ್ದು. ದುರ್ಗಾ ಪರಮೇಶ್ವರಿ ಇದು, ಅದು ಹೆಸರು ನಂಗೆ ಅಷ್ಟು ಗೊತ್ತಿಲ್ಲ. ದೇವ್ರು ಮಾತ್ರ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಫುಲ್ ಗೋಲ್ಡ್ ಥರನೇ ಇತ್ತು. ಆ್ಯಂಡ್ ಅಲ್ಲಿ ಕೊಳ ಎಲ್ಲ ಇತ್ತು, ಅಲ್ಲೂ ವಿಡಿಯೋ ತೊಗೊಂಡ್ವಿ. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲ ಟೆಂಪಲ್ಲು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ನನಗಂತೂ ಈ ಪ್ಲೇಸೆಲ್ಲ ವಿಸಿಟ್ ಮಾಡಿ ಒಳ್ಳೆ ಮೈಂಡ್ ರಿಫ್ರೆಶ್ಮೆಂಟ್ ಆಯಿತು. ನಾನು ಜಾಸ್ತಿ ವಾಯ್ಸ್ ಓವರ್ ಕೊಟ್ಟಿಲ್ಲ, ಅಲ್ಲಲ್ಲಿ ಕೊಟ್ಟಿದ್ದೀನಿ, ರಿಯಲ್ಲಾಗೇ ಇರಲಿ ಅಂತ ಹಾಗೆ ಸುಮ್ಮನೆ ಬಿಟ್ಟಿದ್ದೀನಿ. ಆ್ಯಂಡ್ ಅದು ಮುಗಿಸ್ಕೊಂಡು ನಾವು ಬೇಗ ಬೇಗ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಏನಕ್ಕಂದರೆ ಮತ್ತೆ ಇನ್ನೊಂದು ಬೀಚ್ ಇತ್ತು, ಉಡುಪಿ ಬೀಚಲ್ಲಿ ಆಟ ಆಡಬೇಕಂತ ನಾವು ಫುಲ್ ಎಕ್ಸೈಟ್ ಆಗಿದ್ವಿ. ಅಲ್ಲೋಗಿ ಚೆನ್ನಾಗಿ ಜನ ಅಂದರೆ ಜನ ತುಂಬ ಜನ ಇದ್ದರು. ಮುರುಡೇಶ್ವರದಲ್ಲಿ ತುಂಬ ಕಾಮ್ ಆಗಿತ್ತು, ಇಲ್ಲಿ ತುಂಬ ಜನ ಇದ್ದರು. ಆದ್ರೂ ಸ್ವಲ್ಪ ಟೈಮ್ ಅಲ್ಲೇ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು, ನಮ್ಮ ಮನೆಯವರಂತೂ ಬೈತಾಯಿದ್ರು, ಬೇಗ ಬನ್ನಿ ಟೈಮ್ ಆಯಿತು, ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬೋಟಿಂಗು ಹೋಗಿದ್ವಿ. ಬೋಟಿಂಗ್ ಹೋದ್ವಿ. ಎಲ್ಲ ಒಂಥರ ಚೆನ್ನಾಗಿ ಮೆಮೊರಿ ಇತ್ತು. ಐಲ್ಯಾಂಡ್ಗೆ ಹೋಗೋಣ ಅಂತ ಹೇಳ್ತಾಯಿದ್ಲು ಭಾನು. ಈ ಮಕ್ಕಳು ಇರಬೇಕಲ್ಲ ನಾವು ಹೋಗಿ ಬರೋಷ್ಟರಲ್ಲಿ, ಅದಕ್ಕೆ ಐಲ್ಯಾಂಡ್ ಬೇಡ, ಸುಮ್ಮನೆ ಸಿಂಪಲ್ಲಾಗಿ ಇಲ್ಲೇ ಬೋಟಿಂಗ್ ಹೋಗೋಣ ಅಂತ ಒಂದು ರೌಂಡ್ ಬೋಟಿಂಗ್ ಹೋಗಿದ್ದು. ಅಲ್ಲೇ ಸ್ನಾನ ಮಾಡೋದಕ್ಕೆಲ್ಲ ಅಲ್ಲೇ ಇರುತ್ತೆ, ಆದರೆ ಅಷ್ಟೊಂದು ಕ್ಲೀನಿನೆಸ್ ಇರಲಿಲ್ಲ. ನನಗಂತೂ ಅಲ್ಲಿ ಸ್ನಾನ ಮಾಡಿದ್ದು ಒಂಚೂರು ಸ್ಯಾಟಿಸ್ಫೈ ಆಗಲಿಲ್ಲ. ಆದರೆ ರೂಮ್ಸ್ ಎಲ್ಲ ಚೆನ್ನಾಗಿರುತ್ತೆ ಬೇರೆ ಕಡೆ, ಅದು ಒಂದೇ ಕಡೆ ನಂಗೆ ತುಂಬ ಡಿಸಪಾಯಿಂಟ್ ಆಯಿತು. ಆ್ಯಂಡ್ ಅಲ್ಲಿ ನೀಟಾಗಿ ಬೋಟಿಂಗೆಲ್ಲ ಹೋದ್ವಿ. ಅಷ್ಟೇನು ಭಯ ಅನಿಸಲ್ಲ, ಆರಾಮಾಗಿ ನಾರ್ಮಲಾಗಿ ಎಲ್ಲ ಮಾಮೂಲಿ ಬೋಟಿಂಗ್ ಹೋದಂಗೆ ಅನಿಸುತ್ತೆ. ಆದರೆ ಹೋದ್ಮೇಲೆ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಇಲ್ಲಂತೂ ಮಕ್ಕಳಿಗೆ ನೀರಲ್ಲಿ ಆಟ ಆಡೋಕ್ಕೆ ಬಿಟ್ಟಿರಲಿಲ್ಲ. ಅವ್ರ ಪಾಡಿಗೆ ಅವ್ರು ಮಣ್ಣಲ್ಲಿ ಆಟ ಆಡ್ಕೋತಾಯಿದ್ರು, ನಾವು ನೀರಲ್ಲಿ ಆಟ ಆಡ್ತಾಯಿದ್ವಿ. ಅವ್ರನ್ನ ಮರೆಮಾಚಿ ಬಂದುಬಿಟ್ಟಿದ್ವಿ. ನಾನು, ರೇಖಕ್ಕ, ಪ್ರಿಯಾ, ಆದಮೇಲೆ ಭಾನು, ಪ್ರಿಯಾ, ಐಶು, ಇಷ್ಟೇ ಜನ ನಾವು ಆಟ ಆಡೋಕ್ಕೆ ಬಂದಿದ್ದು. ಇನ್ಯಾರೂ ಬರಲಿಲ್ಲ. ಬನ್ನಿ ಅಂದರು, ಅವ್ರು ಬರಲಿಲ್ಲ, ಯಾವ ಡ್ರೆಸ್ ಚೇಂಜ್ ಮಾಡ್ತಾರೆ ಅಂತ. ನಾವು ಹೋದರೆ ಹೋಗಲಿ, ಡ್ರೆಸ್ ಚೇಂಜ್ ಮಾಡಿದ್ರೂ ಪರವಾಗಿಲ್ಲ, ಒಂದೇ ಟೈಮ್ ಚೆನ್ನಾಗಿ ಎಂಜಾಯ್ ಮಾಡ್ಕೊಬಿಡ್ಬೇಕಂತ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲಿ ಎಂಜಾಯ್ ಮಾಡ್ಕೊಂಡು ನಾವು ಹೊರಟಿದ್ದು, ಸ್ನಾನ ಮಾಡ್ಕೊಂಡೆಲ್ಲ ಹೊರಡೋಷ್ಟರಲ್ಲಿ 6 o'clock ಆಯಿತು. ಆದಮೇಲೆ ಹೋಗೋ ರೋಡಲ್ಲೇ ಕೊರಗಜ್ಜ ದೇವಸ್ಥಾನವೂ ಇತ್ತು, ಅಲ್ಲೂ ವಿಸಿಟ್ ಮಾಡಿದ್ವಿ. ಅಲ್ಲೂ ಪೂಜೆ ನಡೀತಾಯಿತ್ತು, ಅಲ್ಲೂ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು. ನಂಗೆ ಅಲ್ಲೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಬೋಟಿಂಗ್ ಹೋಗಬೇಕಿದ್ರೆ ಅವ್ರು ಎದುರಿಸ್ತಾಯಿದ್ರು, ನೀವು ಹೋಗಿ ದವಾಗ್ತಾರೆ ಅಂತ. ನಾನು ಏನೂ ಇಲ್ಲ, ಸುಮ್ಮನೆ ಎದುರಿಸ್ತಾ ಇದ್ದಾರೆ ಇವರು ಅಂತ ಹೇಳ್ತಾಯಿದ್ದೆ. ಅವರು ಬೇಕು ಅಂತಲೇ ಎದುರಿಸ್ತಾಯಿದ್ರು, ಹೋಗಿ ಮುಂದೆಗೆ ದಬಾಕ್ತೀವಿ ನಿಮ್ಮನ್ನ, ಅಲ್ಲಿ ಒಂದು ರೌಂಡ್ ಪಲ್ಟಿ ಹೊಡ್ಸಿ ಕರ್ಕೊಂಡು ಬರೋದಂತ. ಆ್ಯಂಡ್ ತುಂಬ ಗೇಮ್ಸ್ ಎಲ್ಲ ಇತ್ತು ಅಲ್ಲಿ. ಬಾಯ್ಸ್ ಎಲ್ಲ ಧೈರ್ಯ ಇರೋರು ಆಡ್ತಿದ್ರು. ನಾವಂತೂ ಬರೀ ಬೋಟಿಂಗೇ ಸಾಕು ಅಂತ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಇದು ಒಂದೇ ಆಟ ಆಡ್ಕೊಂಡು, ಹಾಗೆ ಫೋಟೋಸ್ ವೀಡಿಯೋಸ್ ಅಂತೂ ತುಂಬ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ನಾನು ತುಂಬ ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ. ನನ್ನ ಅಕೌಂಟ್ ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೋಡಿಲ್ಲ ಅಂದವ್ರು ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ನಾವು ಹೋಗಿದ್ದೆ
ನೆಕ್ಸ್ಟ್ ನಾವು ಹೋಗಿದ್ದ ಟೆಂಪಲ್ಲೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್. ಇದಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ನೀರಲ್ಲಿ ಆಟಾಡಿ ತುಂಬ ಟಯರ್ಡ್ ಆಗಿದ್ವಿ. ಫೇಸೆಲ್ಲ ಟಯರ್ಡ್ನೆಸ್ ಕಾಣಿಸ್ತಾ ಇರ್ಬೋದು. ಅಲ್ಲೂ ದೇವಸ್ಥಾನ ಒಂಥರ ವಿಭಿನ್ನವಾಗಿತ್ತು. ಅಲ್ಲಿ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ನಾವು ಡೈರೆಕ್ಟ್ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಏನಕ್ಕಂದರೆ ಟೈಮ್ ಆಲ್ರೆಡಿ 8:30 ಆಗಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೋಗಿದ್ದೆ ಧರ್ಮಸ್ಥಳದಲ್ಲಿ ಸ್ಟೇ ಆಗೋಣ ಅಂತ ಅಲ್ಲೇ ಹೋದ್ವಿ. ಆ್ಯಂಡ್ ಮುಗಿಸ್ಕೊಂಡು ಹೋಗೋ ದಾರಿಲೇ ಕೊರಗಂಜ ಸಿಕ್ಕಿತ್ತು ಹೇಳಿದ್ದೆ, ಅದು ನೋಡ್ಕೊಂಡು ಹೋದ್ವಿ. ನೆಕ್ಸ್ಟ್ ಧರ್ಮಸ್ಥಳದಲ್ಲಿ ಈ ಹೋಟೆಲಲ್ಲಿ ಗೌರ್ಮೆಂಟ್ ರೂಮ್ಸೇ ಇತ್ತು, ಅಲ್ಲೇ ಬುಕ್ ಮಾಡ್ಕೊಂಡ್ವಿ, ಹೋದ್ವಿ. ಇವಾಗ ಸ್ನಾನ ಎಲ್ಲ ಆಯಿತು, ದರ್ಶನಕ್ಕೆ ಹೋಗಬೇಕು. ನಾನಿದು ವೈಟ್ ಸ್ಯಾರಿ ಹಾಕ್ಕೊಂಡೆ, ಎದುರಿಗೆ ಹೂವಿಸ್ಕೊಂಡ್ರೆ ಸ್ವಲ್ಪ ಬಿಸಿನೀರು ತಗೋತಾ ಇದ್ದೀವಿ ಸ್ನಾನಕ್ಕೆ. ಆ್ಯಂಡ್ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎದುರಿಗೂ ಹೂವಿಸ್ಕೊಂಡು ಇಬ್ಬರಿಗೂ ಸ್ನಾನ ಮಾಡ್ತೀವಿ. ಆ್ಯಂಡ್ ಟಿ ಬರುತ್ತೆ, ಇವಾಗ ಹತ್ಕೊಂಡು ಹೋಗ್ತೀವಿ. ಎಲ್ಲ ಸ್ನಾನ ಮಾಡಿ ವೆಯ್ಟ್ ಮಾಡ್ತಾ ಇದ್ದಾರೆ ಟಿಗೋಸ್ಕರ. ಆ್ಯಂಡ್ ಟಿ ಬರಬೇಕಲ್ಲ, ಟಿಗೆ ಫೋನ್ ಮಾಡವಿ. ಆ್ಯಂಡ್ ಟೆಂಪಲ್ ರಶ್ ಇಲ್ಲದೆ ಇದ್ದರೆ ಸಾಕು, ಎಲ್ಲ ಕಡೆನೂ ಆರಾಮಾಗಿ ದರ್ಶನ ಆಯಿತು. ಇದು ಒಂದು ಕಡೆ ರಶ್ ಇಲ್ಲ ಅಂದರೆ ಇನ್ನು ಸುಬ್ರಹ್ಮಣ್ಯದಲ್ಲೂ ಅಷ್ಟು ರಶ್ ಇರಲ್ಲ ಅಂತ ಅಂದ್ಕೊಳ್ತೀನಿ. ಲಾಗ್ ಅಂತೂ ಎಲ್ಲೂ ಪೂರ್ತಿ ಮಾಡೋಕ್ಕೆ ಆಗಲಿಲ್ಲ, ಆದಷ್ಟು ಮಾಡಿದ್ದೀನಿ. ಫಸ್ಟ್ ಇಂಪಾರ್ಟೆಂಟ್ ಎಂಜಾಯ್ಮೆಂಟ್ ಅಲ್ವಾ, ಪೂರ್ತಿ ಎಂಜಾಯ್ ಮಾಡ್ಕೊಂಡ್ವಿ. ಆ್ಯಂಡ್ ಲೈಫ್ ಟೈಮ್ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡಿದ್ದೀವಿ. ನಮಗಂತೂ ಫುಲ್ ಚೆನ್ನಾಗಿ ಅನಿಸ್ತು. ಆದರೆ ಸ್ಟಾರ್ಟಿಂಗ್ ಮಾತ್ರ ವಾಮಿಟಿಂಗ್, ಎಲ್ಲರಿಗೂ ಫುಲ್ ವಾಮಿಟ್. ಆ್ಯಂಡ್ ಎದು ಮತ್ತು ಅಪ್ಪ ಇಲ್ಲಿ ಕೂತಿದ್ದಾರೆ. ಇಬ್ಬರು ಆಯ್ ಮಾಡಿ, ಎದು ಆಯ್ ಮಾಡು, ತಗೋಬಾ. ಅವರೇ ವಾಪಸ್ ಕೊಟ್ಟರು ಕಣ ಬಿಸಿನೀರು. ಚಾಕಿ ಇಲ್ಲೇನೋ ಇಲ್ಲಿ, ಎದಕ್ಕೆ ಚಾಕಿ ತಗೊಳ್ಳೋಣ ಅಂದ್ಕೊಂಡೆ. ಅಲ್ಲಿ ತಗೊಡ್ತೀನಿ ಕಂದ, ಅಂಗಡೀಲಿ ಇಲ್ಲ ಕಂದ, ಅಲ್ಲಿ ನೋಡಿದೆ. ನೋ ಚಾಕಿ ಲುಕ್ತೆ ಅಲ್ಲಿ ಟಿಲಿ ಇಳಿತೀವಲ್ಲ ಕಂದ, ಅಲ್ಲಿ ಅಂಗಡಿ ಐತೆ, ಅದು ಬರೀ ಬಳೆ ಐತೆ. ಬಳೆ ಅಂಗಡಿ. ಇನ್ನೇನವ ಸಮಾಚಾರ ಇದೆ? ಹೂವಿ ಎಲ್ಲ ಅವಳೆ. ನಾವೆಲ್ಲ ಹೋಗ್ತಾ ಇದ್ದೀವಿ ಈಗ? ಚಾಕಿ ತಗೊಳಕ್ಕೆ ಹೋಗ್ತಾ ಇದ್ದೀವಾ? ಮಾಮಿಗೆ ಹೋಗ್ತಾ ಇಲ್ವಾ? ವಾ, ಚಾಕಿ ತಗೊಳಕ್ಕೆ ಹೋಗ್ತಾ ಇದ್ದೀವಂತೆ ಇವಾಗ ನಾವು. ಇವಾಗ ಎದಿಗೆ ಚಾಕಿ ತಗೊಳ್ಬೇಕು ಫಸ್ಟು, ಅಲ್ಲಪ್ಪ? ಮುತ್ತ ಮಾಡು ಅಮ್ಮಂಗೆ, ಕಿಸಿ ಕೊಡು. ಜಾಣ ಬಂಗಾರಕ್ಕೆ ಹೋಯ್ತು. ಆ್ಯಂಡ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಧರ್ಮಸ್ಥಳ ಹತ್ರ ಬಂದ್ವಿ. ಎಷ್ಟು ರಶ್ ಇರುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. ಬೇಗ ದರ್ಶನ ಆಗಿಬಿಟ್ರೆ ಸಾಕು, ಇಲ್ಲ ಅಂದರೆ ಮಕ್ಕಳನ್ನ ಕರ್ಕೊಂಡು ಜಾಸ್ತಿ ಹೊತ್ತಾದರೆ ಹಿಂಸೆ ಅನಿಸುತ್ತೆ. ಅದಕ್ಕೆ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇವಾಗ 7:15. ಎಷ್ಟು ಗಂಟೆಗೆ ಬಂದ್ವಿ ಹೇಳ್ತೀನಿ. ಮುಗಿಸ್ಕೊಂಡು ಟಿಫನ್ ಆಯಿತು. ನಮ್ಮದು ದರ್ಶನ ಆಗೋಷ್ಟರಲ್ಲಿ 8:30 ಆಯಿತು. ಆಲ್ಮೋಸ್ಟ್ 1 ಅವರ್ಗೆ ದರ್ಶನ ಎಲ್ಲ ಮುಗೀತು. ಇವಾಗ ಟಿಫನ್ ಹೋಟೆಲಲ್ಲಿ ತಿನ್ಕೊಂಡು ರೂಮ್ ಹತ್ರ ಬಂದಿದ್ದೀವಿ. ಇವಾಗ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು. ಗಣೇಶ ಟೆಂಪಲ್ ವಿಸಿಟ್ ಮಾಡಿ ನೆಕ್ಸ್ಟು ಧರ್ಮಸ್ಥಳಕ್ಕೆ ಹೋಗೋಣ. ಸುಬ್ರಹ್ಮಣ್ಯಕ್ಕೆ ಹೋಗಿ ರಿಟರ್ನ್ ಆಗ್ತೀವಿ ಮನೆಗೆ. ಟ್ರಿಪ್ ಅಂತೂ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಅವಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಪ್ಯಾಕ್ ಮಾಡ್ಕೊಂಡು ಟಿಟಿಲಿ ಲಗೇಜ್ ಇಟ್ಟು ಹೊರಡೋದು. ಅಲ್ಲಿ ನೋಡಿ ಗಣೇಶ ಮಾಮಿ ಹೆಂಗಿದದು. ತಂದೆ ವಿದ್ಯಾ ಬುದ್ಧಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಪ್ಪ ಅಂತ ಕೇಳ್ಕೊ. ಅಮ್ಮ ಇಲ್ಲೇ ಐತೆ ಗಂಟೆ ಹೊಡಿಸ್ತಾ ಈಗ ಗಂಟೆ ಹೊಡಿಸ್ತಾ
ಗಂಟೆ ಹೊಡಿತ್ಯಾ ಇವಾಗ ನಾವು ಸುಬ್ರಹ್ಮಣ್ಯ ರೀಚ್ ಆದ್ವಿ. ತುಂಬ ಬಿಸಿಲಿದೆ, ಕಾಲಿಡೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಸುಡ್ತಾ ಇದೆ. ಎಲ್ಲ ನಿದ್ದೆ ಮಾಡಿದರು, ಏಳ್ಸಿ ಕಳಿಸ್ತಾ ಇದ್ದಾರೆ ಡ್ರೈವರ್. ನಮ್ಮ ಡ್ರೈವರ್ ಅಂತೂ ಫುಲ್ಲು ಸ್ಪೀಡಾಗಿ ಬರ್ತಾರೆ, ಚೆನ್ನಾಗಿ ಓಡಿಸ್ತಾರೆ. ಆ್ಯಂಡ್ ಎಲ್ಲ ಪ್ಲೇಸು ಬೇಗ ಕವರ್ ಮಾಡಿದ್ರು. ಎದಿ ನೋಡಿ ಕಣ್ಣಲ್ಲಿ ತೂಗ್ಲಿಸ್ತಾ ಇದ್ದಾನೆ ನಮ್ಮ ಬಂಗಾರಮ್ಮ. ಕಂದಮ್ಮ ಮಾಮಿಗೆ ಹೋಗೋಣವಾ? ಇವಾಗ ನಮ್ಮ ಮಮ್ಮಿ ನಿಧಾನಕ್ಕೆ ಇಳಿಲ್ಲ ಬೇಡವಾ ಅಂತ ಇಳಿತೈತೆ. ಆ್ಯಂಡ್ ಬಾನಗೂ ವಾಮಿಟಾಗಿ ಅವಳು ಊಟ ತಿಂದಿಲ್ಲ. ನಮ್ಮ ಡ್ಯಾಡಿ ಇಲ್ಲಿ 1:15 ಕ್ಲೋಸ್ ಆಗಿಬಿಡುತ್ತೆ. ಅಷ್ಟರಲ್ಲಿ ಹೋಗಿ ದರ್ಶನ ಮಾಡ್ಕೊಬಿಟ್ರೆ ನಾವು ಊಟ ಮಾಡ್ಕೊಂಡು ಬೇಗ ಹೊರಡ್ಬೋದು ಅಂತ ಅಷ್ಟೇ. ಆ್ಯಂಡ್ ಹೂವಿ ಅಮ್ಮ ಫೀಲಿಂಗ್ ಟಯರ್ಡ್. ಸೇ ಆಯ್ಕಂದಮ್ಮ. ಜಗ್ಗು ಅವಾಗ ಮಾತ್ರ ಹೆಂಗೆ ಮಾಡಿಬಿಟ್ಲು. ಬಿಸಿಲು ಇಲ್ಲೆಲ್ಲ ತುಂಬಾ ಜಾಸ್ತಿ. ಯಪ್ಪ ನಂಗೆ ನಡ್ಕೊಂಡು ಹೋಗೋಕ್ಕೆ ಆಗ್ತಾಯಿಲ್ಲ. ಆದ್ರೂ ಚೆನ್ನಾಗಿತ್ತು, ಎಂಜಾಯ್ ಅಂತೂ ಫುಲ್ ಮಾಡಿದ್ವಿ. ಇವಾಗ ಸ್ಲಿಪ್ಪರ್ ಬಿಟ್ಬಿಟ್ಟು ದರ್ಶನ ಮಾಡ್ಕೊಂಡು ಬರಬೇಕು. ಇವ್ನು ಎತ್ಕೊಳ್ಳಿರಿ ರೀ. ಅಲ್ಲಿ ನೋಡಿ ಅವರು ಎದನ್ನ ಎತ್ಕೊಳ್ಳಲ್ಲ, ಹಾಗೆ ಹೋಗ್ತಾ ಇದ್ದಾರೆ ರೀ. ಎತ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ನಾವು ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಅಲ್ಲೇನು ಊಟ ಮಾಡಲಿಲ್ಲ, ರಶ್ ಇತ್ತು. ಮುಂದೆ ಹೋಟೆಲಲ್ಲಿ ಒಂದು ಕಡೆ KR ಪೇಟೆ ಅನ್ಕೋತೀನಿ, ಅಲ್ಲಿ ನಿಲ್ಲಿಸಿ ಊಟ ಮಾಡ್ಕೊಂಡು ಎಲ್ಲ ಮನೆಗೆ ಹೋದ್ವಿ. ಹೋಗೋಷ್ಟರಲ್ಲಿ ನೈಟ್ ಆಯಿತು. ನಾವು ರೀಲ್ಸ್ ಮಾಡಿದ್ದಿದ್ದು ಅದನ್ನು ಒಂದಿರಲಿ ಅಂತ ಅಟ್ಯಾಚ್ ಮಾಡಿದ್ದೀನಿ ನೆನಪಿಗೋಸ್ಕರ. ತುಂಬ ಮಜಾ ಮಾಡಿದ್ವಿ ರೀಲ್ಸ್ ಮಾಡ್ಕೊಂಡು. ಒಳ್ಳೆ ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ನಾವು ಬಂದಿದ್ದೇ ಗೊತ್ತಾಗಲಿಲ್ಲ. ಹೋಗ್ಬೇಕಾದ್ರೆ ಸ್ವಲ್ಪ ವಾಮಿಟಿಂಗ್ ಇತ್ತು, ಬರಬೇಕಾದ್ರಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಜೊತೆ ಹೋದರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಮುಂದೆ ಇದೇ ರೀತಿ ವಿಡಿಯೋ ಬರ್ತಾ ಇರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಲವ್ ಯು ಆಲ್.